ಮಹಾಲಕ್ಷ್ಮಿ ಮರ್ಡರ್ ಕೇಸ್ ಹಂತಕನ ಹಿಂದೆ ಬಿದ್ದಿರುವಂತಹ ವೈಯಾಲಿಕಾವಲ್ ಪೊಲೀಸರಿಗೆ ಹಂತಕನ ಬಗ್ಗೆ ಮಹತ್ವದ ಸುಳಿವು ಸಿಕ್ಕಿದೆ. ಹಾಗಾದ್ರೆ ಹಂತಕನ ಬಗ್ಗೆ ಸಿಕ್ಕಿರೋ ಸುಳಿವನ್ನ ಇಟ್ಕೊಂಡು ಎಲ್ಲಿ ಹುಡುಕಾಟವನ್ನ ನಡೆಸ್ತಾರೆ, ಈ ಕುರಿತ ವರದಿ ಇಲ್ಲಿದೆ. ಪತಿಯಿಂದ ದೂರವಿದ್ದುಕೊಂಡು ವೈಯಾಲಿಕಾವಲ್ನಲ್ಲಿ ಒಂಟಿಯಾಗಿ ಜೀವನ ಮಾಡ್ತಿದ್ದ ಮಹಾಲಕ್ಷ್ಮಿಯ ಬ್ರೂಟಲ್ ಹತ್ಯೆಯಾಗಿದೆ. ದೇಹದ ಭಾಗಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟು ಹಂತಕ ತಲೆಮರೆಸಿಕೊಂಡಿದ್ದಾನೆ. ಮಹಾಲಕ್ಷ್ಮಿ ಕೊಂದ ಹಂತಕನಿಗಾಗಿ ಪಶ್ಚಿಮ ಬಂಗಾಳದಲ್ಲಿ 2 ದಿನಗಳಿಂದ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಕಳೆದ 24 ಗಂಟೆಯಿಂದ ಹಂತಕ ಹಾಗೂ ಬೆಂಗಳೂರು ಪೊಲೀಸರ ನಡುವೆ ಹಾವು ಏಣಿ ಆಟ ಶುರುವಾಗಿದೆಯಂತೆ. ಹಂತಕ ಮೊಬೈಲ್ ಬಿಟ್ಟು ಓಡಾಡ್ತಾ ಇದ್ದು ಪೊಲೀಸರು ಮುಖ್ಯ ಸುಳಿವನ್ನ ಇಟ್ಕೊಂಡು ಹಂತಕನ ಬೆನ್ನು ಬಿದ್ದಿದ್ದಾರೆ. ಕೊಲೆಗಡುಕ ಮಹಾಲಕ್ಷ್ಮಿಯ ಬಾಡಿಯನ್ನ ಕತ್ತರಿಸಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ. ಪೊಲೀಸರು ಸದ್ಯ ಆ ಫ್ರಿಡ್ಜ್ ಅನ್ನ ಸೀಸ್ ಮಾಡಿ ಎಫ್ಎಸ್ಎಲ್ ಗೆ ಕಳುಹಿಸಿದ್ದಾರೆ. ಎಫ್ಎಸ್ಎಲ್ ನಲ್ಲಿ ಫ್ರಿಡ್ಜ್ ಗಳ ಮೇಲೆ ಮಲ್ಟಿಪಲ್ ಫಿಂಗರ್ ಪ್ರಿಂಟ್ ಇರುವುದು ಕೂಡ ಬೆಳಕಿಗೆ ಬಂದಿದೆ. ಹಾಗಾಗಿ ಪೊಲೀಸರು ಈ ಹತ್ಯೆಯ ಹಿಂದೆ ಒಬ್ಬನಿದ್ದಾನ ಅಥವಾ ಇಬ್ಬರಿದ್ದಾರಾ ಅನ್ನೋ ಗೊಂದಲ ಶುರುವಾಗಿದ್ದು ತನಿಖೆ ಮುಂದುವರೆದಿದೆ. ಮಲ್ಟಿಪಲ್ ಫಿಂಗರ್ ಪ್ರಿಂಟ್ಗಳು ಒಬ್ಬನದ್ದೇನಾ ಅನ್ನೋ ಬಗ್ಗೆಯೂ ಎಫ್ಎಸ್ಎಲ್ ತಜ್ಞರು ಪರಿಶೀಲನೆಗೆ ಮುಂದಾಗಿದ್ದಾರೆ. ಶಂಕಿತ ಹಂತಕನ ಸಹೋದರನ ಮಾಹಿತಿ ಕಲೆ ಹಾಕಿರುವ ಪೊಲೀಸರು ಆತನ ಸಹೋದರನನ್ನ ಕರೆತಂದು ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆ ವೇಳೆ ಶಂಕಿತನ ಸಹೋದರ ತನಗೆ ಕರೆ ಮಾಡಿದ್ದಾಗಿ ಹೇಳಿರೋ ವಿಚಾರ ಬೆಳಕಿಗೆ ಬಂದಿದೆ. ಇಂದು ಕೂಡ ಪೊಲೀಸರು ಹಂತಕನ ಸಹೋದರನ ವಿಚಾರಣೆ ಮಾಡಿದ್ದು ಕೊಲೆಗಾರನ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ ಎನ್ನಲಾಗಿದೆ. ಹಂತಕ ಈತನೇ ಅಂತ ಪತ್ತೆ ಮಾಡಿದ ವೈಯಾಲಿಕಾವಲ್ ಪೊಲೀಸರು ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡು ಹಾವು ಏಣಿ ಆಟ ಆಡ್ತಿರೋ ಕಿಲ್ಲರ್ಗಾಗಿ ತೀವ್ರ ಶೋಧ ಮುಂದುವರೆಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.